AVK ಡೈರೀಸ್ಗೆ ಸ್ವಾಗತ. ನಾನು ನಿಮ್ಮ ಅಂಕಿತಾ. ಏನು ಮಾಡ್ತಾ ಇದೀಯಾ? ನಮ್ಮ ವೀಕ್ಷಕರಿಗೋಸ್ಕರ ಅಥವಾ ನಮ್ಮ ಕಸ್ಟಮರ್ಸ್ ಯಾರಾದರೂ ನಮ್ಮದು ಪ್ರಾಡಕ್ಟ್ನ ತಗೊಂಡಿರ್ತಾರೆ, ಅದನ್ನ ಹೇಗೆ ಉಪಯೋಗಿಸೋದು ಅಂತ ಅವ್ರಿಗೆ ಗೊತ್ತಿರಲ್ಲ ಅಲ್ವಾ. ಸೊ ಒಂದ್ಸಲ ನಾನೇ ನಮ್ಮ ಮಾಡಿಬಿಟ್ಟು ವಿಡಿಯೋ ಹಾಕಿದ್ರೆ ರೆಫರೆನ್ಸ್ಗೋಸ್ಕರ ಇರುತ್ತೆ ಅಂತ ಮಾಡ್ತಾ ಇದ್ದೀನಿ. AVK ಆರೋಗ್ಯ ಸಿರಿ ಪ್ರಾಡಕ್ಟನ್ನು ಉಪಯೋಗಿಸೋ ಅಂಥವ್ರು ಎರಡು ವೇಯಲ್ಲಿ ನಾವು ಅದನ್ನು ಮಾಡ್ಕೊಬಹುದು. ಒಂದು ಬಂದ್ಬಿಟ್ಟು ಗಂಜಿ ಥರ ಮಾಡ್ಕೊಬೋದು, ಇನ್ನೊಂದು ಥರ ಅಂದರೆ ನಮಗೆ ಪೋರಿಡ್ಜ್ ಅಥವಾ ಮಾಲ್ಟ್ ಥರನಾದರೂ ಮಾಡ್ಕೊಬೋದು. ಕೆಲವ್ರಿಗೆ ಸ್ವೀಟ್ ಹಾಕೊಳ್ಳೋರು ಬೆಲ್ಲ, ಕಲ್ಸಕ್ಕರೆ ಅಥವಾ ಹನಿ ಹಾಕೊಂಡು ಮಾಡ್ಕೊಬೋದು. ಇನ್ನು ನನಗೆ ಬೇಡ, ಕೆಲವ್ರಿಗೆಲ್ಲ ಶುಗರ್ ಇರುತ್ತೆ ಅಥವಾ ಕೆಲವರು ಇಂಟೆನ್ಷನಲಿ ಶುಗರ್ ಅವಾಯ್ಡ್ ಮಾಡ್ತಾರೆ. ಅಂಥವ್ರಿಗೆ ನಾವು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಅಥವಾ ಮಜ್ಜಿಗೆ, ಅದ್ರ ಜೊತೆ ಮಜ್ಜಿಗೆ ಹಾಕೊಂಡು ಕೂಡ ಮಾಡ್ಕೊಬೋದು. ಇನ್ನು ಫಸ್ಟ್ ಆಫ್ ಆಲ್ ಮಾಡಿರೋದೇ ಅದಕ್ಕಲ್ವಾ, ಮಾಡ್ತಾರೆ ಅದಕ್ಕಲ್ವಾ, ವಯಸ್ಸಾಗಿರೋರಿಗೆ, ಸಣ್ಣ ಮಕ್ಕಳಿಗೆ. ಈಗ ಮನೆಯಲ್ಲಿ ಮಕ್ಕಳಿಂದ ಹಿಡಿದು ಹಿರಿಯ ದೊಡ್ಡವ್ರವರೆಗೂ ಯಾರು ಬೇಕಿದ್ರು ಅದನ್ನ ಯೂಸ್ ಮಾಡ್ಕೊಬಹುದು, ತಗೊಳ್ಬಹುದು. ಅಂಡ್ ಅದಕ್ಕೆ ಅಲ್ವಾ ನಮ್ಮ ಟ್ಯಾಗ್ ಲೈನ್ ಬಂದ್ಬಿಟ್ಟೆ ಸೀಕ್ರೆಟ್ ಆಫ್ ಹೆಲ್ದಿ ಫ್ಯಾಮಿಲಿ ಅಂತ. ಸೊ ಬನ್ನಿ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ನೋಡಿ, ನಾನು ಪ್ಯಾನ್ ಅಲ್ಲಿ 1 ಲೋಟ ಅಷ್ಟು ನೀರು ಇಟ್ಕೊಂಡಿದ್ದೀನಿ. ಅದು ಕುದೀತಾ ಇದೆ, ಕುದಿ ಬರ್ಲಿ, ಒಂದು ಸಣ್ಣ ಕುದಿ ಬರೋವರೆಗೂ ಇಟ್ಕೊಂಡು, ಹಾಗೆ ಇನ್ನೊಂದ್ ಕಡೆ ಒಂದು ಕಪ್ಪಲ್ಲಿ ನಾನು 1-2 ಸ್ಪೂನು AVK ಆರೋಗ್ಯ ಸಿರಿ ಹೆಲ್ತ್ ಮಿಕ್ಸ್ ಅನ್ನ ಹಾಕೋತಾ ಇದ್ದೀನಿ. ಸೊ ಇದಕ್ಕೆ ಒಂದ್ ಸ್ವಲ್ಪ ನೀರನ್ನ ಹಾಕೊಂಡು ಈ ರೀತಿಯಾಗಿ ಯಾವುದೇ ತರ ಲಂಪ್ಸ್ ಇಲ್ಲದೆ, ಗಂಟುಗಳಿಲ್ಲದೆ ನೀಟಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಕಲಿಸ್ಕೊಂಡು ಇದನ್ನ ನೆಕ್ಸ್ಟ್ ನಾವು ಪ್ಯಾನ್ ನಲ್ಲಿ ಹಾಕೊಳ್ಬೇಕು ನೀರ್ ಜೊತೆ. ಸ್ವೀಟ್ ಬೇಕು ಅನ್ನೋರು ಹನಿ ಹಾಕೊಬಹುದು, ಇಲ್ಲ ಅಂದ್ರೆ ಬೆಲ್ಲ, ಕಲ್ಸಕ್ರೆ ಏನ್ ಬೇಕಿದ್ರು ಹಾಕೋಬಹುದು. ಸೊ ನಾನು ಮೊದಲು ರೆಸಿಪಿ ಮಾಡ್ತಾ ಇರೋದು ಸ್ವೀಟ್ ಮಾಡ್ಕೊಂಡಿರೋದು. ಸೊ ಹಾಗಾಗಿ ಇದಕ್ಕೆ ನೆಕ್ಸ್ಟ್ ನಾನು ಹಾಕ್ತಾ ಇದ್ದೀನಿ. ಸೊ ಇದು ಒಂದು 2 ಮಿನಿಟ್ಸ್ ಕುದಿಸ್ಬೇಕಾಗುತ್ತೆ. ಯಾವ್ದ್ರಲ್ಲಿ ಹಾಕೊಂಡಿದ್ಯಾ? ನೀರಲ್ಲಿ ಹಾಕೊಂಡಿದ್ಯಾ? ನೀರಲ್ಲೇ ಹಾಕೊಂಡಿದ್ದೀನಿ. ಹಾಲು ಬೇಕಂದ್ರೆ ಹಾಲು ಹಾಕೊಬಹುದು. ಓಕೆ, ಅದು ಅವ್ರವ್ರ ಇಷ್ಟ. ಹಾಲಲ್ಲಾದ್ರೂ ಮಾಡ್ಕೊಬಹುದು, ನೀರು ಹಾಲು ಎರಡು ಮಿಕ್ಸ್ ಮಾಡಿ ಮಾಡ್ಕೊಬಹುದು. ಮಜ್ಜಿಗೆ ಕೊನೆಯಲ್ಲಿ ಅಂದ್ರೆ ಕೆಲವೊಬ್ರು ಇಷ್ಟಪಡ್ತಾರಲ್ಲ ಮಜ್ಜಿಗೆನ, ಅದೇ ಕೊನೆಯಲ್ಲಿ ಉಪ್ಪು ಹಾಕೊಂಡು ಮಾಡ್ಕೊಂತೀವಲ್ಲ, ಅಂತವ್ರು ಬೇಕಿದ್ರೆ ನಾವು ಮಜ್ಜಿಗೆ ಹಾಕೊಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ಮಜ್ಜಿಗೆ ಹಾಕೊಬೇಕು. ಸೊ ಇದು ಚೆನ್ನಾಗಿ ಕುದಿ ಬರಬೇಕು, ಹಸಿ ವಾಸನೆ ಹೋಗೋ ಹಾಗೆ 2 ನಿಮಿಷ ಕುದಿ. ಮತ್ತೆ ಗಂಟುಗಳು ಬರುತ್ತೆ, ಇಮಿಡಿಯೇಟ್ ಆಗಿ ಸ್ಟೀರ್ ಮಾಡ್ತಾನೆ ಇರಬೇಕು, ಇಲ್ಲಾಂದ್ರೆ ಗಂಟಾಗ್ಬಿಡುತ್ತೆ. ಸೊ ನಾನು ಇದಕ್ಕೆ ಈಗ ಏನೂ ಆ್ಯಡ್ ಮಾಡಿಲ್ಲ, ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಅಥವಾ ಹನಿ ಏನೂ ಆ್ಯಡ್ ಮಾಡಿಲ್ಲ. ಜಸ್ಟ್ ಅದನ್ನು ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ನಾವು ನಮ್ಮ ಮನೇಲಿ ಇವಾಗ ಎಲ್ಲರೂ ಕುಡಿತಿದ್ದೀವಿ. ನನಗೆ ಸಕ್ಕರೆ ಇಷ್ಟ, ನಿಮಗೆ ಸಕ್ಕರೆ ಬೇಡ, ಏನೂ ಬೇಡ, ಸ್ವೀಟ್ ಬೇಡ, ಉಪ್ಪು ಹಾಕ್ಕೊಡು ಅಂತೀರ. ಸೊ ಲಾಸ್ಟಲ್ಲಿ ನಾವು ಆ್ಯಡ್ ಮಾಡ್ಕೊಬೋದು, ಅದನ್ನು ಮೊದಲೇ ಆ್ಯಡ್ ಮಾಡಿ ಕುದಿಸೋ ಅವಶ್ಯಕತೆನೂ ಇಲ್ಲ. ಸೊ ಈ ರೀತಿ ಕುದಿ ಬರ್ತಾ ಇದೆ ನೋಡಿ. ಚೆನ್ನಾಗಿದೆ, ಸ್ಮೆಲ್ ಚೆನ್ನಾಗಿದೆ. ಇದಕ್ಕೆ ಏನೇನೆಲ್ಲ ಹಾಕಿದ್ದೀನಿ ಗೊತ್ತಾ? ಏನು ಹಾಕಿದ್ಯಾ? ಇದಕ್ಕೆ 30 ಐಟಮ್ಸ್ ಹಾಕಿದ್ದೀನಿ. ಬೇಳೆಕಾಳುಗಳು, ಅಥವಾ ನಾನು ಬೇಳೆಕಾಳುಗಳು, ಆಮೇಲೆ ಮೊಳಕೆ ಕಾಳು, ಜೊತೆಗೆ ಡ್ರೈ ಫ್ರೂಟ್ಸು, ಆಮೇಲೆ ಪಂಪ್ಕಿನ್ ಸೀಡ್ಸ್, ಈ ಥರ ಎಲ್ಲ ಬರುತ್ತಲ್ಲ, ಸೀಡ್ಸು, ನಟ್ಸು, ಆಮೇಲೆ ಮಕಾನ, ಆಮೇಲೆ ಸಿರಿಧಾನ್ಯಗಳು. ಮೇಯ್ನ್ ಆಗಿ ಸಿರಿಧಾನ್ಯಗಳಲ್ಲಿ ಸಾಮೆ, ನವಣೆ, ಕೊರಳೆ, ಆಮೇಲೆ ಸಜ್ಜೆ, ರಾಗಿ, ಆಮೇಲೆ ಬ್ರೌನ್ ರೈಸು, ಇದೆಲ್ಲ ಹಾಕಿದ್ದೀನಿ. ಸೊ ಇದೆಲ್ಲ ನ್ಯೂಟ್ರಿಷನ್ಸು ನಾವು ಒಟ್ಟಿಗೆ ಒಂದೇ ದಿನ ತಿನ್ನಕ್ಕಂತೂ ಆಗಲ್ಲ. ಅದೇ ಇದನ್ನ ತಗೊಂಡ್ಬಿಟ್ರೆ ಈವನ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ನಮಗೆ ಇದರಿಂದ ಸಿಗುತ್ತೆ. ಆ್ಯಂಡ್ ಎಲ್ಲರ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಎವ್ರಿಡೇ ಲೈಫಲ್ಲಿ ಇದನ್ನು ಕುಡಿಯೋದ್ರಿಂದ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ನಾನು ಇದಕ್ಕೆ ಆರೋಗ್ಯ ಸಿರಿ ಅಂತ ಕೂಡ ಇಟ್ಟಿದ್ದೀನಿ ಹೆಸರು. ಇದರಿಂದ ಬೆನಿಫಿಟ್ಸ್ ಏನು? ಇದರಿಂದ ಏನು ಬೆನಿಫಿಟ್ಸ್ ಅಂದರೆ, ನಮಗೆ ಫಸ್ಟ್ ಬಂದ್ಬಿಟ್ಟು ಎಲ್ಲರೂ ತಗೊಬೋದು ಆಯ್ತಾ. ಅದರಲ್ಲೂ ಎಸ್ಪೆಷಲಿ ನಮಗೆ ಶುಗರ್ ಇರೋರು, ಥೈರಾಯ್ಡ್ ಇರೋರು, ಆಮೇಲೆ BP ಇರೋರು, ಯಾವುದೇ ಥರದ ಕಂಡೀಷನ್ಸ್ ಇಲ್ಲ, ಪ್ರತಿಯೊಬ್ಬರು ಮನೇಲಿ ಉಪಯೋಗಿಸ್ಬೋದು. ಇದರಿಂದ ನಮಗೆ ಶುಗರ್ ಕಂಟ್ರೋಲಿಗೆ ಬರುತ್ತೆ, ಥೈರಾಯ್ಡ್ ಕಂಟ್ರೋಲಿಗೆ ಬರುತ್ತೆ. ಬಿಕಾಸ್ ನಾನು ಇದರಲ್ಲಿ ಬರೀ ಕಾಳುಗಳು ಮತ್ತು ಡ್ರೈ ಫ್ರೂಟ್ಸ್ ಅಷ್ಟೇ ಅಲ್ಲ, ಕೆಲವು ಹರ್ಬ್ಸ್ ಕೂಡ ಹಾಕಿದ್ದೀನಿ. ಅದು ಕೂಡ ಏನಾಗುತ್ತೆ, ನಮ್ಮ ಬಾಡಿ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ, ಇಮ್ಯುನಿಟಿ ಇಂಪ್ರೂವ್ ಮಾಡುತ್ತೆ. ಆ್ಯಂಡ್ ಮಕ್ಕಳು ಕೂಡ ತುಂಬ ಒಳ್ಳೆಯದು ಇದೆಲ್ಲ. ಇದನ್ನು ನಾವು ಬೆಳಿಗ್ಗೆ ಹಾಲಿಗೆ 1 ಸ್ಪೂನ್ ಈ ರೀತಿ ಪೋರಿಜ್ ಮಾಡ್ಕೊಂಡಿರ್ತೀವಲ್ಲ,
ಇದನ್ನೇ ಒಂದು ಸ್ಪೂನ್ ಹಾಲಿಗೆ ಒಂದು ಕಾಲು ಲೋಟ ಅಷ್ಟು ಹಾಲು ಮಿಕ್ಸ್ ಮಾಡಿಬಿಟ್ಟು ಕೊಟ್ಟರೆ ಅವರು ಆರಾಮಾಗಿ ಕುಡಿತಾನೆ. ಮನೇಲಿ ಕೂಡ ನಮ್ಮ ವಿಷು ಕೂಡ ಇಷ್ಟಪಟ್ಟು ಕುಡಿತಾ ಇದ್ದಾನೆ ಇದನ್ನು. ಆ್ಯಂಡ್ ಎಲ್ಲರೂ ಮನೇಲಿ ಎಲ್ಲರೂ ಉಪಯೋಗಿಸ್ತಾ ಇದ್ದೀವಿ. ಸೊ ಎಲ್ಲರೂ ಉಪಯೋಗಿಸಿದ್ರೆ ಒಳ್ಳೆಯದು ಮನೇಲಿ. ಸೊ ಈಗ ಇದು ಈ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆಯಲ್ಲ, ಇದು ಈ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ. ಇದು ರೆಡಿ ಇದೆ ಈಗ ನಮಗೆ. ಸೊ ಇದನ್ನ ಆಫ್ ಮಾಡಿಕೊಂಡು ಹಾಲು ಹಾಕೊಬೋದು. ಸೊ ನಾನು 1 ಸ್ಪೂನ್ ಹನಿ ಹಾಕ್ಕೊತಿದ್ದೀನಿ. ಹನಿ ಸ್ವೀಟಾಗಿ ಮಾಡ್ಕೊಳ್ಳೋರು ಹನಿ ಆದರೂ ಹಾಕ್ಕೊಳ್ಳಿ, ಇಲ್ಲ ಕಲ್ ಸಕ್ಕರೆ ಅಥವಾ ಬೆಲ್ಲ, ನಿಮ್ಗೆ ಏನು ಇಷ್ಟನೋ ಅದನ್ನು ಹಾಕ್ಕೊಬೋದು. ಸೊ ನಾನು ಇಲ್ಲಿ ಹನಿಯನ್ನು ತೊಗೊಂಡಿದ್ದೀನಿ. 1 ಸ್ಪೂನ್ ಹನಿ ಹಾಕ್ಕೊಂಡು ಒಳ್ಳೆ ಮಕ್ಕಳಿಗೆ ರಾಗಿ ಮಾಲ್ಟ್ ಇರುತ್ತಲ್ಲ, ಆ ಥರ ಕಾಣ್ತಾ ಇದೆ. ಹೌದು, ಇದು ನಮ್ಮ ನಮ್ಮ ವಿಶ್ವಗೆಲ್ಲ 1.5 ಇಯರ್ ಇದ್ದಾಗ ನಾನು ಮಾಲ್ಟ್ ಥರ ಮಾಡಿ ಕುಡಿಸ್ತಿದ್ನಲ್ಲ, ಇದೇ ಥರನೇ ಮಾಡ್ತಿದ್ದಿದ್ದು. ಸೊ ಇದೀಗ ರೆಡಿ ಆಗಿದೆ. ಇದು ಸ್ವೀಟ್ ಆಗಿದೆ. ನೆಕ್ಸ್ಟು ನಾನು ಮಜ್ಜಿಗೆ ಹಾಕೊಂಡು ಮಾಡ್ಕೊತೀನಿ. ಮಜ್ಜಿಗೆ ಆಗೋದಕ್ಕೆ ಸ್ವಲ್ಪ ಇದು ತಣ್ಣಗಾಗಬೇಕು, ಬಿಕಾಸ್ ಬಿಸಿ ಇರೋದಕ್ಕೆ ಮಜ್ಜಿಗೆ ಹಾಕಿದ್ರೆ ಚೆನ್ನಾಗಿರಲ್ಲ. ಇದಕ್ಕೊಂದು ಸ್ವಲ್ಪ ನೋಡಿ ಇಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಎಷ್ಟು? ಸ್ವಲ್ಪ, ಜಸ್ಟ್ ಫಾರ್ ಟೇಸ್ಟ್ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಕಲಿಸ್ಕೊಂಡು ನೆಕ್ಸ್ಟ್ ಇದಕ್ಕೆ ಒಂದು 5 ನಿಮಿಷ ತಣ್ಣಗಾದ್ಮೇಲೆ ಮಜ್ಜಿಗೆ ಹಾಕೋಣ. ಒಂದು ಅರ್ಧ ಲೋಟ ಅಥವಾ 1 ಲೋಟ ಮಜ್ಜಿಗೆ ಹಾಕ್ಕೊಂಡ್ರೆ ನಮಗೆ ಸೊ ಸ್ವೀಟ್ ಬೇಕಾದ್ರೆ ಸ್ವೀಟು, ಸಾಲ್ಟ್ ಬೇಕಾದ್ರೆ ಸಾಲ್ಟು. ಸೊ ಈಗ ನೆಕ್ಸ್ಟು ನಾನು ಉಪ್ಪೆಲ್ಲ ಹಾಕ್ಕೊಂಡು ಇಟ್ಕೊಂಡಿದ್ದಲ್ಲ, ಅದಕ್ಕೆ 1 ಕಪ್ಪು ಅಥವಾ ಅರ್ಧ ಕಪ್ಪು ಮಜ್ಜಿಗೆ ಹಾಕ್ಕೊಂಡ್ರೆ ಇದು ನಮಗೆ ರೆಡಿ ಆಗುತ್ತೆ. ಸ್ವಲ್ಪ ಸ್ಟೀಮ್ ಮಾಡಿಕೊಂಡ್ರೆ ತಣ್ಣಗಾದ್ಮೇಲೆ ಹಾಕ್ಕೊಂಡ್ರೆ ಬೆಟರು. ರೀತಿಯಾಗಿ ಲಂಪ್ಸ್ ಇರಬಾರ್ದಲ್ಲ? ಹೌದು, ಅದು ಹೋಗುತ್ತೆ ಟೈಮ್ ಕುದಿಸಿದ್ರೆ, ತಣ್ಣಗಾಗಿರುತ್ತಲ್ಲ. ಸೊ ನೆಕ್ಸ್ಟು ನಮಗೆ ತಗೊಂಬನ್ನಿ. ಇದು ಅಂಬ್ಲಿ ಥರನೂ ಇರುತ್ತೆ ನೋಡಿ. ಈ ಥರ ಮಜ್ಜಿಗೆ ಹಾಕ್ಕೊಳ್ಳೋದ್ರಿಂದ ನಾವು ರಾಗಿ ಅಂಬ್ಲಿ ಮಾಡ್ಕೊಂಡು ಕುಡಿತೀವಲ್ಲ, ಸೇಮ್ ಅದೇ ಥರ ಮಜ್ಜಿಗೆ ಹಾಕ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ. ಯಾವ ಥರ ಬೇಕೋ ಆ ಥರ ಮಾಡಿಕೊಂಡು ಕುಡಿಬೋದು. ಇದು ನಾನು ಸ್ವೀಟ್ ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೆ ಬೇಕಿದ್ರೆ ಹಾಲು ಹಾಕ್ಕೊಬೋದು. ಸ್ವಲ್ಪ ಹಾಲು, ಅರ್ಧ ಕಪ್ ಹಾಲು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಸೊ ನಮಗೆ AVK ಆರೋಗ್ಯ ಸಿರಿ ಹೆಲ್ತ್ ಮಿಕ್ಸು ನಿಮಗೆ ಯಾವ ಥರ ಬೇಕಿದ್ರೂ ಮಾಡ್ಕೊಂಡು ಕುಡೀರಿ. ಆ್ಯಂಡ್ ನೀವು ಕೂಡ ಮನೆಯಲ್ಲಿ ಕುಡಿದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳಿ. ಆ್ಯಂಡ್ ಯಾರೇ ಬೇಕಿದ್ರೂ ನಮ್ಮ AVK ಆರೋಗ್ಯ ಸಿರಿ ಪ್ರಾಡಕ್ಟನ್ನು ಬೇಕು ಅನ್ನೋರು ನಾನು ವಿಡಿಯೋದಲ್ಲಿ ಕೊನೆಯಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ಸನ್ನು ಹಾಕಿರ್ತೀನಿ. ನೀವು ಆರ್ಡರ್ ಮಾಡ್ಕೊಬಹುದು, ನಾವು ಇದನ್ನು ನಿಮಗೆ ಕಳಿಸ್ತೀವಿ. ಆ್ಯಂಡ್ ಇದ್ರ ಹೆಲ್ತ್ ಬೆನಿಫಿಟ್ಸ್ ಆಲ್ರೆಡಿ ನಮ್ಮ ಕಸ್ಟಮರ್ಸ್ ತೊಗೊಂಡಿರೋರು ತುಂಬ ಪಾಸಿಟಿವ್ ರಿವ್ಯೂ ಹೇಳಿದ್ದಾರೆ. ಆ್ಯಂಡ್ ಚೆನ್ನಾಗಿದೆ. ಆ್ಯಂಡ್ ಅವರು ವಿತೌಟ್ ಎನಿ ಶುಗರ್ ಸಾಲ್ಟ್ ಏನೂ ಇಲ್ಲದೇ ಅವರು ಮಾಡಿಕೊಂಡು ಕುಡಿದು ತುಂಬ ಚೆನ್ನಾಗಿದೆ. ಏನೂ ಆ್ಯಡ್ ಮಾಡ್ಕೊಳ್ಳೋದೇ ಬೇಕಿಲ್ಲ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ನಾನೇನು ಎಕ್ಸ್ಟ್ರಾ ಶುಗರ್ ಆಗಲಿ ಸಾಲ್ಟ್ ಆಗಲಿ ಆ್ಯಡ್ ಮಾಡಿಲ್ಲ. ಇಟ್ ಈಸ್ ಲೈಕ್ ನೋ ಆ್ಯಡೆಡ್ ಶುಗರ್ಸ್, ನೋ ಆ್ಯಡೆಡ್ ಸಾಲ್ಟ್ ಏನೂ ಇರಲ್ಲ. ನಿಮ್ಗೆ ಏನು ಬೇಕೋ ಅದನ್ನು ನೀವು ಹಾಕ್ಕೊಂಡು ಮಾಡಿಕೊಂಡು ಕುಡಿಬಹುದು. ನಿಮ್ಮ ಆರೋಗ್ಯನ ನೀವು ವೃದ್ಧಿಸ್ಕೊಳ್ಬಹುದು ನಮ್ಮ ಆರೋಗ್ಯ ಸಿರಿ ಪ್ರಾಡಕ್ಟನ್ನು ಉಪಯೋಗಿಸೋದ್ರಿಂದ. ಬೇಕಾಗಿರೋರು ನಮಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ಎನಿವೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಆ್ಯಂಡ್ ಇದೇ ಥರದ ಹೆಲ್ದಿ ರೆಸಿಪೀಸ್ಗೋಸ್ಕರ ಆ್ಯಂಡ್ ಹೆಲ್ದಿ ಲೈಫ್ ಸ್ಟೈಲ್ಗೋಸ್ಕರ AVK ಡೈರೀಸನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಪ್ರಾಡಕ್ಟ್ ಬೇಕಾಗಿರೋರು ಕಾಂಟ್ಯಾಕ್ಟ್ ಮಾಡಿ.